ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ರಾಮಲಲ್ಲಾನ ವಿಗ್ರಹವನ್ನು ಕೆತ್ತನೆ ಮಾಡಲು ಸಿಕ್ಕಿರುವಂತಹ ಕಪ್ಪು ಶಿಲೆ ಮೈಸೂರು ಸಮೀಪದ ಗುಜ್ಜೇಗೌಡನಪುರ ಮತ್ತು ಆರೋಳಿ ಸಮೀಪದಲ್ಲಿ ಸಿಕ್ಕಿದೆ. ಇನ್ನು ಆ ಜಮೀನಿನ ಮಾಲೀಕರಾಗಿರುವಂತಹ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕಣನ ಸರ್, ಮೊದಲನೇದಾಗಿ ಈ ಒಂದು ಶಿಲೆ ಯಾವ ರೀತಿ ಸಿಕ್ತು ಅಂತ? ನಮ್ಮ ಭೂಮಿಲಿ ಒಂದು ಕಲ್ಲು ಬೆಳೆದಿತ್ತು. ಒಂದು ಭೂಮಿಯಿಂದ 2.5 ಅಡಿ 3 ಅಡಿ ಮೇಲೆ ಇತ್ತು. ಅದನ್ನು ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಇದನ್ನು ಕಿತ್ಕೊಡಿ ಅಂತ ಹೇಳ್ಬಿಟ್ಟು ಗಣಿಗಾರಿಕೆ ಕೆಲಸ ಮಾಡ್ತಿರಲ್ಲ ಶ್ರೀನಿವಾಸ್ ಅವ್ರಿಗೆ ಕೇಳಿದ್ವಿ. ಅವರು ಅದನ್ನು ಕಿತ್ತರು. ನಾವು ವ್ಯವಸಾಯ ಮಾಡೋ ಉದ್ದೇಶದಿಂದ ಅದನ್ನು ತೆಗಿಸ್ತೀವಿ ಮೇಲಿದ್ದ ಕಲ್ಲನ್ನು. ಅದು ಹೋಯ್ತಾ ಒಳಗಡೆ ಬಂಡೆ ಸಿಕ್ತು, ಅದನ್ನು ತೆಗೆದರು ಸರ್. ಈಗ ನಿಮ್ಮ ಜಮೀನಲ್ಲಿ ಸಿಕ್ಕಿದಂತಹ ಒಂದು ಪವಿತ್ರವಾದ ಕಲ್ಲು ಈಗ ಬಾಲರಾಮನ ವಿಗ್ರಹ ಜೊತೆಗೆ ಬೇರೆ ಬೇರೆ ವಿಗ್ರಹಗಳು ಅಲ್ಲಿ ಇಡೀ ಒಂದು ರಾಮಾಯಣದ ಒಂದು ಸಂಬಂಧಪಟ್ಟಂತೆ ರಾಮ, ಲಕ್ಷ್ಮಣ, ಸೀತೆ ಈ ರೀತಿ ಎಲ್ಲರ ಒಂದು ವಿಗ್ರಹಗಳ ಕೆತ್ತನೆಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಇದು ನಿಮ್ಗೇನು ಅನ್ನಿಸ್ತಾ ಇದೆ ಈಗ ಅಂತ? ಅಂದರೆ ನಮ್ಮ ಭೂಮಿಯಿಂದ ಹೋಗಿ ಮೈಸೂರು ತಾಲೂಕು ಆರೋಳಿ ಗ್ರಾಮದ ಭೂಮಿಯಿಂದ ಹೋಗಿ ಅಲ್ಲಿ ಅಯೋಧ್ಯೆಯಲ್ಲಿ ನೆಲೆಗೊಳ್ತಾ ಇರೋದ್ರಿಂದ ನಮ್ಮ ತುಂಬ ಸಂತೋಷವಾಗ್ತಾಯಿದೆ ಸರ್. ಭಾಳ ಸಂತೋಷ ಆಗ್ತಾಯಿದೆ. ಈಗ ನೀವು ಈ ರೀತಿ ಆಗುತ್ತೆ ಅಂತ ನಿಮಗೆ ಅನಿಸುತ್ತಾ? ಗೊತ್ತಿರಲಿಲ್ಲ ಸರ್. ನಾವು ಭೂಮಿ ಮಟ್ಟ ಮಾಡಿಸ್ಕೊಂಡು ಉಳುಮೆ ಮಾಡೋಕ್ಕೆ ಯೋಗ್ಯವಾಗಲಿ ಅನ್ನೋ ಮಟ್ಟಕ್ಕೆ ನಾವು ಹೇಳಿದ್ವಿ ಅಷ್ಟೇ. ಒಳಗಡೆ ಇರೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸರ್. ಗೊತ್ತಿರಲಿಲ್ಲ. ಈಗ ನಿಮ್ಮ ಈ ಒಂದು ಶಿಲೆನೇ ಆಯ್ಕೆ ಆಯಿತು ಅಂತ ಅನ್ನಿಸ್ದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಸಂತೋಷ ಆಯ್ತು ಸರ್. ಏನೋ ನಾವು ಬೇಕಾಗದೇ ಇದ್ದ ಕಲ್ಲು ಬೇಡದ ಕಲ್ಲು ಹೊರಗಡೆ ಕಿತ್ತಿಡ್ತಿದ್ದೋ ಇದೊಂದು ಉಪಯೋಗ ಆಯ್ತಲ್ಲ ಅಂತೇಳಿ ಭಾಳ ಸಂತೋಷ ಆಯ್ತು ಸರ್. ಇನ್ನು ಈ ಕಲ್ಲನ್ನು ಒಂದು ಪತ್ತೆ ಹಚ್ಚಿ ಅದನ್ನು ಒಂದು ಶಿಲ್ಪಿಗಳಿಗೆ ಒಂದು ಹಸ್ತಾಂತರಿಸಿದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನು ಕೇಳೋಣ ಸರ್. ಈಗ ಆ ಒಂದು ಕಲ್ಲನ್ನು ಯಾವ ರೀತಿ ನೀವು ಇದು ಮಾಡಿದ್ರಿ ಅಂತ? ನಾವಲ್ಲಿ ನಮ್ಮದು ಇದೇ ಕೆಲಸ, ಕಲ್ಲು ಕೊರೆ ಕೆಲಸ ಮಾಡೋದು ನಮ್ಮ ತಾತ ಮಾಡ್ತಿದ್ರು ಮತ್ತು ನಮ್ಮ ತಂದೆನೂ ಮಾಡ್ತಾಯಿದ್ರು. ಅದೇ ರೀತಿ ಈಗ ಅದೇ ಕೆಲಸನ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ನಮಗೆ ಕಲ್ಲು ಹುಡ್ಕೋದೇ ನಮ್ಮದೊಂದು ಕೆಲಸ. ಶಿಲ್ಪಿಗಳಿಗೆ ವಿಗ್ರಹಕ್ಕೋಸ್ಕರನ ಕಲ್ಲು ತೆಗೆದುಕೊಡೋದೇ ನಮ್ಮ ಇದು. ಹಂಗಾಗಿ ನಾವು ಎಲ್ಲ ಕಡೆನೂ ಕಲ್ಲು ಹುಡುಕ್ತಾ ಇರಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾರೆ, ನಮ್ಮ ರಾಮದಾಸ್ ಮಾಸ್ಟ್ರವರ ಮಗ ಅವರು ಹೇಳ್ತಾರೆ, ಕೃಷ್ಣಣ್ಣ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದಾಗ ಹಿಂಗೆ ಜಮೀನು ನಮಗೆ ಲೆವೆಲಿಂಗ್ ಮಾಡಿಕೊಡ್ಬೇಕಣಪ್ಪ, ನಮಗೆ ಕಲ್ಲು ಹಿಂಗೆಲ್ಲ ಬಂದು ಜಮೀನು ತಡೀತಾ ಇದೆ, ಉಳೋಕ್ಕಾಯ್ತಲ್ಲ ಮಾಡೋಕ್ಕಾಯ್ತಲ್ಲ ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಆಯ್ತಣ್ಣ ನಾವು ಕಲ್ಲೆಲ್ಲ ತಗೊಂಡು ನಮಗೆ ವಿಗ್ರಹಕ್ಕಾಗಂಥದ್ದನ್ನ ನಿಮಗೆ ಜಮೀನು ಮಟ್ಟ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೆಲಸನ ಸ್ಟಾರ್ಟ್ ಮಾಡ್ತೀವಿ JCB ತೊಗೊಂಡೋಗಿ. ಈಗ ಒಂದು 15 ದಿನ ಹಿಂದೆ ಒಂದು ಜಾಗದಲ್ಲಿ ಹಿಂಗೆ ತೆಗೆದಿದ್ದೀವಿ, ಬನ್ನಿ ನೋಡಿ ಚೆನ್ನಾಗಿದೆ, ಕಲರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಂದು ನೋಡಿ ಅಂತ ಹೇಳಿದಾಗ ಬರ್ತಾರೆ ಅವರು. ನಮ್ಮ ಸುರೇಂದ್ರ ವಿಶ್ವಕರ್ಮ ಅವ್ರು ಬಂದು ಎಲ್ಲ ಚೆಕ್ ಮಾಡಿದಾಗ ಒಳ್ಳೆ ಕಲ್ಲೇ ತೆಗೆದಿಟ್ಟಿದ್ದೀರಪ್ಪ, ಆಕಾಶ ನೀಲಿ ಕಲರ್ ಇದೆ, ಅದೇ ರಾಮನಿಗೆ ಅಂತಲೇ ಹುಟ್ಟಿರಬೇಕು ಈ ಕಲ್ಲು ಅಂತ ಹೇಳ್ಬಿಟ್ಟು ನಮ್ಮ ಮಾನಯ್ಯ ಬಡಿಗೇರ್ ಅಂತ ಅವ್ರ ಗುರುಗಳಿಗೆ ಅವರು ಫೋನ್ ಮಾಡಿ ಹೇಳ್ತಾರೆ. ಅವರು ಗೋಪಾಲ್ಜಿಯವ್ರಿಗೆ, ಅಯೋಧ್ಯೆಯಲ್ಲಿರೋಂಥ ಗೋಪಾಲ್ಜಿಯವ್ರಿಗೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿಸಿ ನಿಮಗೆ ಓಕೆ ಅನ್ನೋದಾದರೆ ಸೆಲೆಕ್ಟ್ ಮಾಡಿಯಪ್ಪ, ಎಲ್ಲ ಕಡೆಯಿಂದನೂ ಬರ್ತಾಯಿದೆ, ನೇಪಾಳಿಂದ ಮತ್ತು ರಾಜಸ್ಥಾನದಿಂದ, ಚೆನ್ನೈಯಿಂದ ಎಲ್ಲ ಕಡೆಯೂ ಬರ್ತಾಯಿದೆ, ಇದನ್ನು ಒಂದು ಸೆಲೆಕ್ಟ್ ಮಾಡಿ ನೋಡೋಣ ಅಂತ ಒಂದು ಭರವಸೆ ಕೊಡ್ತಾರೆ. ಆಗ ಸರಿಯಪ್ಪ ನಾವು ಹೇಳ್ದಂಗೆ ನಮಗೆ ವೇಸ್ಟೇಜ್ ಎಲ್ಲ ತೆಗೆದು ಕ್ರ್ಯಾಕೆಲ್ಲ ಚೆಕ್ ಮಾಡಿ ಡ್ರೆಸ್ಸಿಂಗ್ ಮಾಡಿಕೊಡಿ ಅಂತ ಅವರು ನಮ್ಗೆ ಹೇಳ್ತಾರೆ. ನಾವು ಒಂದು 10 ದಿನ ಟೈಮ್ ತೊಗೊಂಡು ಒಂದು 7-8 ಜನ ಲೇಬರ್ ಹಾಕ್ಕೊಂಡು ಕೆಲಸ ಮಾಡಿಸಿರ್ತೀನಿ. ಅದು ವೇಸ್ಟೇಜ್ ಎಲ್ಲ ತೆಗೆದುಕೊಟ್ಟು ನಾವು ಲಾಸ್ಟ್ ಫೈನಲಾಗಿ ಬಾಕ್ಸ್ ಮಾಡಿ ಒಂದು ರಾಮಂದು ಕಲ್ಲು 9 ಅಡಿ 8 ಇಂಚ್ ಕೊಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಅದೊಂದೇ ಕಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಲ್ಲು ಹಾಕ್ಬಿಡಿ, ಸೀತೆಗೊಂದು ಕಲ್ಲು ಹಾಕಿ ಅಂತ ಹೇಳ್ತಾರೆ. ಮತ್ತು ರಾಮಂದು ಮತ್ತು ಸೀತೆದು 7 ಅಡಿ ಉದ್ದ ಇರುತ್ತೆ. ಒಟ್ಟು 2 ಕಲ್ಲನ್ನ ಕಳಿಸಿದ್ದೀನಿ. ನಮ್ಮ ಕಲ್ಲೇ ತುಂಬ ಚೆನ್ನಾಗಿದೆಯಪ್ಪ ನೀವು ಕೊಟ್ಟಿದ್ದ ಕಲ್ಲು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು 10 ದಿನ ಬಿಟ್ಕೊಂಡು ಅಯೋಧ್ಯೆಯಿಂದ ಗುರುಗಳು ಬರ್ತಾರೆ. ಅವರು ಬಂದು ನಮಗೆ ಎಲ್ಲಿ ಕಲ್ಲು ತೆಗೆದ್ರಿ ಏನು ಅಂತ ಕೇಳ್ತಾರೆ. ಕೇಳಿದಾಗ ನಾನು ಜಾಗ ಎಲ್ಲ ತೋರಿಸಿ ಆ ಜಾಗಕ್ಕೆ ಒಂದು ಭೂಮಿ ಪೂಜೆನ ಅವರು ಮಾಡ್ತಾರೆ. ನಮ್ಮ ಕೈಯಿಂದನೂ ಪೂಜೆ ಮಾಡಿಸಿ ಈ ಜಾಗದಿಂದನೇ ಒಳ್ಳೆ ಕಲ್ಲೇ ಕೊಟ್ಟಿದ್ದೀರಾ, ಇದೇ ಥರನೇ ಅಲ್ಲಿ ರಾಮನಿಗೂ ಸೀತೆಗೂ ಕೊಟ್ಟಿದ್ದೀರಾ, ಮತ್ತು ಇನ್ನು 3 ಕಲ್ಲನ್ನ ನೀವು ಭರತ, ಲಕ್ಷ್ಮಣ, ಶತ್ರುಘ್ನ ಇನ್ನು 3 ಕಲ್ಲನ್ನ ನೀವು ಕಳಿಸ್ಬೇಕು ಅಂತ ಅದೇ ಜಾಗದಲ್ಲಿ ನಿಂತು ಹೇಳಿ ನಮಗೂ ಆಶೀರ್ವಾದ ಮಾಡಿ ಮಂತ್ರ ಏನೋ ಪೂಜೆ ಎಲ್ಲ ಮಾಡಿ ಹೋಗ್ತಾರೆ. ಅದೇ ರೀತಿ ನಾವು 1 ತಿಂಗಳು ಟೈಮ್ ತಗೊಂಡು ಮತ್ತೆ 3 ಕಲ್ಲುಗಳನ್ನ ಡ್ರೆಸ್ಸಿಂಗ್ ಮಾಡಿ ವೇಸ್ಟೇಜ್ ಎಲ್ಲ ತೆಗೆದು ಕ್ರ್ಯಾಕ್ ಎಲ್ಲ ಚೆಕ್ ಮಾಡಿ ಮತ್ತೆ 3 ಕಲ್ಲನ್ನ ಕಳಿಸಿರ್ತೀನಿ ಸರ್. ಈಗ ನೀವು ಪತ್ತೆ ಹಚ್ಚಿದಂಥ ಕಲ್ಲು ಈಗ ಬಾಲರಾಮನ ವಿಗ್ರಹ ಜೊತೆಗೆ ಬೇರೆ ಬೇರೆ ದೇವರ ಒಂದು ವಿಗ್ರಹಗಳಾಗಿ ರೂಪುಗೊಳ್ತಾ ಇದೆ. ಆ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ತುಂಬ ಖುಷಿ ಆಗುತ್ತೆ ಸರ್, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಗೆ ಈ ಕೆಲಸ ವೃತ್ತಿ ಮಾಡ್ತಿದ್ದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ ಸರ್. ನಮ್ಮ ತಂದೆ ಮಾಡ್ತಾಯಿದ್ರು, ಅವರು ಮತ್ತು ನಮ್ಮ ತಾತನೂ ಮಾಡ್ತಾಯಿದ್ರು, ಮತ್ತು ನಾವೀಗ ಮಾಡ್ತಿದ್ದೀವಿ. ಅದು ನೆನೆಸ್ಕೊಂಡ್ರೆ ನಮಗೆ ಈಗ ಒಂಥರ ರೋಮಾಂಚನ ಅನಿಸುತ್ತೆ ಸರ್. ಇದಿಷ್ಟು ಶಿಲೆ ದೊರೆದಂತಹ ಜಮೀನಿನ ಮಾಲೀಕರಾದಂಥ ರಾಮದಾಸ್ ಮತ್ತು ಶಿಲೆಯನ್ನು ಪತ್ತೆ ಹಚ್ಚಿ ಹಸ್ತಾಂತರ ಮಾಡಿದಂತಹ ಗುತ್ತಿಗೆದಾರ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.